ನಮಸ್ಕಾರ. ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ಒಂದು ಅದ್ಭುತವಾದ ವಿಚಾರದ ಬಗ್ಗೆ ಇಂದು ಮಾತಾಡೋಣ. ನಮ್ಮ ಜೀವನದಲ್ಲಿ ನಿಜವಾಗಿಯೂ ಮುಖ್ಯವಾದದ್ದು ಯಾವುದು? ನಾವು ಇಷ್ಟಪಡುವ ವಸ್ತುಗಳ ಅಥವಾ ನಮ್ಮನ್ನು ಇಷ್ಟಪಡುವ ಜನರ? ಈ ಒಂದು ಸರಳ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನವೇ ಇವತ್ತಿನ ಈ ವಿಶ್ಲೇಷಣೆ. ಬನ್ನಿ ಶುರು ಮಾಡೋಣ. ಹಾಗಾದ್ರೆ ಮೊಟ್ಟಮೊದಲನೇದಾಗಿ ಈ ಪ್ರಶ್ನೆಯನ್ನು ನಮ್ಗೆ ನಾವೇ ಕೇಳ್ಕೊಳ್ಳೋಣ. ಯಾವುದು ಹೆಚ್ಚು ಮುಖ್ಯ, ವಸ್ತುಗಳ ಅಥವಾ ಸಂಬಂಧಗಳ? ಈ ಪ್ರಶ್ನೆ ನಮ್ಮ ಆದ್ಯತೆಗಳ ಬಗ್ಗೆ ಯೋಚಿಸುವಂತೆ ಮಾಡುತ್ತೆ ಮತ್ತು ಇಂದಿನ ನಮ್ಮ ಚರ್ಚೆಗೆ ಒಂದು ಅಡಿಪಾಯ ಹಾಕುತ್ತೆ. ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವುದಕ್ಕೆ ಹೆಚ್ಚು ಬೆಲೆ ಕೊಡ್ತೀವಿ ಯೋಚಿಸಿ ನೋಡಿ. ಸರಿ, ಮೊದಲ ನಾವು ಸಾಮಾನ್ಯವಾಗಿ ನಮಗೆ ಗೊತ್ತಿಲ್ಲದ ಹಾಗೆ ಮಾಡುವ ಒಂದು ದೊಡ್ಡ ತಪ್ಪಿನ ಬಗ್ಗೆ ನೋಡೋಣ. ನಾವು ಪ್ರೀತಿಸಬೇಕಾದ ಜನರಿಗಿಂತ ಹೆಚ್ಚಾಗಿ ನಿರ್ಜೀವ ವಸ್ತುಗಳಿಗೆ ಆದ್ಯತೆ ನೀಡ್ಬಿಡ್ತೇವೆ. ಇದು ನಮ್ಮ ಜೀವನದ ಮೇಲೆ, ನಮ್ಮ ಸಂಬಂಧಗಳ ಮೇಲೆ ಹೀಗೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ನೋಡಿ, ತತ್ವ ತುಂಬಾನೇ ಸಿಂಪಲ್. ನಾವು ಜನರನ್ನ ಪ್ರೀತಿಸಬೇಕು ಮತ್ತು ವಸ್ತುಗಳನ್ನ ಕೇವಲ ಬಳಸಬೇಕು ಅಷ್ಟೇ. ಆದ್ರೆ ದುರದೃಷ್ಟವಶಾತ್ ನಮ್ಮ ಜೀವನದಲ್ಲಿ ಇದು ಉಲ್ಟಾ ಆಗ್ಬಿಡುತ್ತೆ. ನಾವು ವಸ್ತುಗಳನ್ನ ಪ್ರೀತಿಸೋಕೆ ಶುರು ಮಾಡ್ತೀವಿ ಮತ್ತು ಜನರನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳೋಕೆ ಶುರು ಮಾಡ್ತೀವಿ. ನಮ್ಮ ಮೌಲ್ಯಗಳು ಹೇಗೆ ಅದ್ಲು ಬದಲಾಗಿವೆ ಅನ್ನೋದನ್ನ ಕೆಲವು ಕತೆಗಳ ಮೂಲಕ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಒಂದು ಕಥೆ ಕೇಳೋಣ. ಒಬ್ಬ ಗಂಡ ತನ್ನ ಹೆಂಡತಿಗೆ ಕೊಟ್ಟ ಉಡುಗೊರೆಯ ಈ ಕಥೆ ನಮ್ಮ ಸಂಬಂಧಗಳಲ್ಲಿ ಭೌತಿಕ ವಸ್ತುಗಳ ಜಾಗ ಎಲ್ಲಿರಬೇಕು ಅನ್ನೋದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಕಥೆ ಹೀಗಿದೆ. ಒಬ್ಬ ಗಂಡ ತನ್ನ ಪ್ರೀತಿಯ ಹೆಂಡತಿಯ ಹುಟ್ಟುಹಬ್ಬಕ್ಕೆ ಒಂದು ಹೊಸ ಕಾರನ್ನು ಗಿಫ್ಟ್ ಆಗಿ ಕೊಡ್ತಾನೆ. ಅವಳ ಖುಷಿಗಂತೂ ಪಾರವೇ ಇಲ್ಲ. ಯಾಕಂದ್ರೆ ಅದು ಬರೀ ಒಂದು ಕಾರ್ ಆಗಿರ್ಲಿಲ್ಲ, ಅದು ಅವನ ಪ್ರೀತಿಯ ಪ್ರತೀಕವಾಗಿತ್ತು. ಆದ್ರೆ ಆ ಖುಷಿ ಹೆಚ್ಚು ದಿನ ಉಳಿಯಲಿಲ್ಲ. ಒಂದು ದಿನ ಅವಳು ಮಕ್ಕಳ ಜೊತೆ ಅದೇ ಹೊಸ ಕಾರಲ್ಲಿ ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗ್ಬಿಡತ್ತೆ. ದೇವ್ರ ದಯೆಯಿಂದ ಯಾರಿಗೊಂದು ಸಣ್ಣ ಗಾಯನೂ ಆಗಲ್ಲ. ಆದ್ರೆ ಆ ಹೊಸ ಕಾರು ಮಾತ್ರ ಪೂರ್ತಿಯಾಗಿ ಜಖಮಾಗಿರತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಪಾಯಿಂಟ್ ಏನು ಗೊತ್ತಾ? ಅವಳ ಬೇಜಾರಿಗೆ ಕಾರಣ ಆಕ್ಸಿಡೆಂಟ್ ಅಲ್ಲ, ಬದಲಿಗೆ ಅಯ್ಯೋ ನನ್ನ ಗಂಡ ಅಷ್ಟು ಪ್ರೀತಿಯಿಂದ ಕೊಟ್ಟ ಉಡುಗೊರೆಯನ್ನು, ಅವನ ಪ್ರೀತಿಯ ಸಂಕೇತವನ್ನು ಹಾಳು ಮಾಡಿಬಿಟ್ಟೆನಲ್ಲ ಅನ್ನೋ ನೋವು ಅವಳನ್ನ ಕಾಡ್ತಾ ಇರುತ್ತೆ. ಆ ಗಾಡಿ ಡಾಕ್ಯುಮೆಂಟ್ಸ್ ಹುಡುಕ್ತಾ ಇರಬೇಕಾದ್ರೆ ಗ್ಲೋಬಾಕ್ಸ್ನಲ್ಲಿ ಆಕೆಯ ಗಂಡ ಬರ್ದಿಟ್ಟ ಒಂದು ಚಿಕ್ಕ ಚೀಟಿ ಸಿಗುತ್ತೆ. ಅದರಲ್ಲಿ ಹೀಗೆ ಬರ್ದಿರುತ್ತೆ: ಒಂದು ವೇಳೆ ಈ ಕಾರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಒಂದೇ ಒಂದು ವಿಷಯ ನೆನ್ಪಿಟ್ಕೋ, ನಾನು ಪ್ರೀತಿಸೋದು ನಿನ್ನನ್ನ, ಈ ಕಾರನ್ನಲ್ಲ. ಅಬ್ಬಾ, ಈ ಒಂದು ವಾಕ್ಯ ಸಾಕಿತ್ತಲ್ವಾ ಅವಳ ಎಲ್ಲ ದುಃಖ ಆತಂಕವನ್ನೆಲ್ಲ ದೂರ ಮಾಡೋಕೆ. ಸಂಬಂಧದ ನಿಜವಾದ ಮೌಲ್ಯ ಅಂದ್ರೆ ಇದೆ. ಸರಿ, ಆ ಕಥೆ ಒಂದ್ ರೀತಿ ಆದರ್ಶ ಅಂತ ಹೇಳ್ಬೋದು. ಎಲ್ರೂ ಹಾಗೆ ಇರ್ತಾರಾ? ಬಹುಶಃ ಇಲ್ಲ. ಈಗ ಇನ್ನೊಂದು, ನಿಮ್ಮೆಲ್ಲರ ಮನೆಗಳಲ್ಲಿ ನಡೆಯಬಹುದಾದಂಥ ಒಂದು ಸಾಮಾನ್ಯ ಸನ್ನಿವೇಶ ನೋಡೋಣ. ಇದೊಂದು ನಮ್ಗೆಲ್ಲ ಪರಿಚಿತವಿರೋ ದೃಶ್ಯ ಅಲ್ವಾ? ಮನೆಯಲ್ಲಿ ಒಂದು ಮಗು ಆಟ ಆಡ್ತಾ ಇದೆ. ಆಕಸ್ಮಿಕವಾಗಿ ಅದರ ಕೈಯಿಂದ ನಿಮ್ಮ ದುಬಾರಿ ಸ್ಮಾರ್ಟ್ಫೋನ್ ಕೆಳಗೆ ಬಿದ್ದು ಸ್ಕ್ರೀನ್ ಪುಡಿ ಆಗುತ್ತೆ. ಆ ಕ್ಷಣದಲ್ಲಿ ಪೋಷಕರ ಮೊದಲ ರಿಯಾಕ್ಷನ್ ಹೇಗಿರುತ್ತೆ? ಸಾಮಾನ್ಯವಾಗಿ ತಕ್ಷಣ ಮಗುವಿಗೆ ಜೋರಾಗಿ ಬೈದಿರ್ತೀವಿ. ಆದ್ರೆ ಒಂದು ನಿಮಿಷ ಯೋಚಿಸಿ, ಒಡೆದೋದ ಫೋನನ್ನ ರಿಪೇರ್ ಮಾಡಿಸ್ಬೋದು, ಇಲ್ಲಾಂದ್ರೆ ಇನ್ನೊಂದು ಹೊಸ ತಗೋಬಹುದು. ಅದರ ನಷ್ಟಕ್ಕೆ ಒಂದು ಬೆಲೆ ಇದೆ. ಆದ್ರೆ ನಮ್ಮ ಬೈಗುಳದಿಂದ ಆ ಮಗುವಿನ ಮನಸ್ಸಿಗೆ, ಅದರ ಎಳೆ ಹೃದಯಕ್ಕೆ ಆದ ಗಾಯ ಇದೆಯಲ್ಲ, ಅದನ್ನ ಸರಿಪಡಿಸೋದಷ್ಟು ಸುಲಭನಾ? ಆ ಭಾವನಾತ್ಮಕ ಹಾನಿಯ ಬೆಲೆ ಕಟ್ಟೋಕ್ಕಾಗುತ್ತಾ? ವಸ್ತುಗಳ ಮೇಲಿನ ಮೋಹ ನಮ್ಮ ಸಂಬಂಧಗಳನ್ನ ಮಾತ್ರ ಅಲ್ಲ, ನಮ್ಮ ಸ್ವಂತ ನೆಮ್ಮದಿಯನ್ನೇ ಹೇಗೆ ಕಿತ್ಕೊಳ್ಳುತ್ತೆ ಅನ್ನೋದಕ್ಕೆ ಈ ಮುಂದಿನ ಕಥೆ ಒಂದು ಬೆಸ್ಟ್ ಎಕ್ಸಾಂಪಲ್. ಒಬ್ಬ ಪ್ರಸಿದ್ಧ ಭಾಷಣಕಾರರು ತಮ್ಮ ಹತ್ರ ಇದ್ದ ಒಂದು ಅಮೂಲ್ಯ ವಸ್ತುವನ್ನು ಬರೋಬ್ಬರಿ 18 ವರ್ಷಗಳ ಕಾಲ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡ್ಕೊಂಡು ಬಂದಿದ್ರು. ಅದಕ್ಕೆ ಅಷ್ಟು ವೈಯಕ್ತಿಕ ಮೌಲ್ಯ ಕೊಟ್ಟಿದ್ರು. ಆದರೆ ಈ ಅತಿಯಾದ ಕಾಳಜಿಗೆ ಅವರು ತೆತ್ತ ಬೆಲೆ ಏನು ಗೊತ್ತಾ? ಅಯ್ಯೋ, ಆ ವಸ್ತುವಿಗೆ ಏನಾದ್ರೂ ಆಗ್ಬಿಡುತ್ತಾ ಅನ್ನೋ ಟೆನ್ಷನ್ನಲ್ಲೇ, ಆ ಚಿಂತೆಯಲ್ಲೇ ಅವರು ತಮ್ಮ ಸ್ವಂತ ಸಂತೋಷ ಮತ್ತು ಮನಃಶಾಂತಿಯನ್ನೇ ದಿನೇ ಕಳೆದುಕೊಳ್ಳುತ್ತಿದ್ರು. ಕೊನೆಗೆ ಅವರಿಗೆ ಸಾಕಾಗಿ ಹೋಗಿ ಒಂದು ದಿನ ವೇದಿಕೆ ಮೇಲೆ ಬಂದು ಎಲ್ಲರ ಮುಂದೆ ಒಂದು ಸುತ್ತಿಗೆ ತಗೊಂಡು ಆ ವಸ್ತುವನ್ನು ಚೂರಾಗಿ ಒಡೆದು ಹಾಕ್ತಾರೆ. ಯಾಕಂದ್ರೆ ನಮ್ಮ ಆಂತರಿಕ ಶಾಂತಿಗಿಂತ, ನಮ್ಮ ನೆಮ್ಮದಿಗಿಂತ ಯಾವ ನಿರ್ಜೀವ ವಸ್ತುವು ದೊಡ್ಡದಲ್ಲ ಅನ್ನೋ ಪ್ರಬಲ ಸಂದೇಶವನ್ನು ಅವರು ಸಾರಬೇಕಿತ್ತು. ಸರಿ, ಈಗ ನಾವು ಈ ವಿಶ್ಲೇಷಣೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ನಷ್ಟಕ್ಕಿಂತ ಜೀವ ಮುಖ್ಯ, ವಸ್ತುಗಳಿಗಿಂತ ನಮ್ಮ ಅಸ್ತಿತ್ವ ಮುಖ್ಯ ಅನ್ನೋ ತತ್ವವನ್ನು ಇದಕ್ಕಿಂತ ಚೆನ್ನಾಗಿ ಯಾವ ಕಥೆಯೂ ಹೇಳಕ್ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯ ಅತ್ಯಂತ ಪ್ರೀತಿಯ ದುಬಾರಿ ಮರ್ಸಿಡಿಸ್ ಬೆನ್ಸ್ ಕಾರು ಒಂದು ದೊಡ್ಡ ಆಕ್ಸಿಡೆಂಟ್ನಲ್ಲಿ ಸಂಪೂರ್ಣವಾಗಿ ನುಜ್ಜುಗುಜಾಗ್ಬಿಡುತ್ತೆ. ಯೋಚಿಸಿ, ಎಂಥ ದೊಡ್ಡ ಭೌತಿಕ ನಷ್ಟ. ಆದ್ರೆ ಆ ಕಾರಿನ ಮಾಲೀಕನ ರಿಯಾಕ್ಷನ್ ಎಲ್ಲರನ್ನೂ ಆಶ್ಚರ್ಯಗೊಳಿಸುತ್ತೆ.
ದುಃಖಪಡೋ ಬದಲು ಅಂದೇ ಸಂಜೆ ತನ್ನೆಲ್ಲ ಸ್ನೇಹಿತರು ಮತ್ತು ಕುಟುಂಬದವರನ್ನು ಕರೆದು ಒಂದು ದೊಡ್ಡ ಪಾರ್ಟಿ ಕೊಡ್ತಾನೆ. ಯಾಕಪ್ಪ ಈ ಪಾರ್ಟಿ ಅಂತ ಎಲ್ರೂ ಕೇಳ್ದಾಗ ಅವನು ಹೇಳ್ತಾನೆ, ಕಾರ್ ಹೋಯ್ತು ಸರಿ, ಆದ್ರೆ ನಾನು ಸುರಕ್ಷಿತವಾಗಿದ್ದೇನೆ, ನನ್ನ ಜೀವ ಉಳಿದಿದ್ದಕ್ಕೆ ಈ ಸಂಭ್ರಮ. ನೋಡಿ, ವಸ್ತುಗಳು ಹೋಗುತ್ತೆ ಬರುತ್ತೆ, ಆದ್ರೆ ಜೀವ ಇದೆಯಲ್ಲ, ಅದು ಎಲ್ಲಕ್ಕಿಂತ ಮಿಗಲು. ಹಾಗಾದ್ರೆ ಈ ಎಲ್ಲ ಕಥೆಗಳಿಂದ ನಾವು ಕಲಿಯಬೇಕಾದ ಪಾಠವಾದ್ರೂ ಏನು? ಈ ಪಾಠಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು? ಬನ್ನಿ ಸಂಕ್ಷಿಪ್ತವಾಗಿ ನೋಡೋಣ. ಹಾಗಾಗಿ ಮುಖ್ಯವಾಗಿ ನಾವು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬೇಕು. 3 ಸಿಂಪಲ್ ಸ್ಟೆಪ್ಸ್. ಮೊದಲನೆಯದಾಗಿ, ಯಾವಾಗಲೂ ವಸ್ತುಗಳಿಗಿಂತ ಜನರಿಗೆ ಆದ್ಯತೆ ನೀಡಿ, ಯಾಕಂದ್ರೆ ವಸ್ತುಗಳಿಗಿಂತ ಭಾವನೆಗಳು ಹೆಚ್ಚು ಸೂಕ್ಷ್ಮ. ಎರಡನೆಯದು, ವಸ್ತುಗಳ ಬಗ್ಗೆ ಚಿಂತೆ ಮಾಡಿ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳಬೇಡಿ. ಮತ್ತು ಮೂರನೆಯದು, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಯೋಗಕ್ಷೇಮಕ್ಕೆ ಮೊದಲ ಆದ್ಯತೆ ನೀಡಿ. ನಿಮ್ಮ ಜೀವನ ಮತ್ತು ನಿಮ್ಮ ಸಂತೋಷವೇ ನಿಮ್ಮ ಅತ್ಯಮೂಲ್ಯ ಆಸ್ತಿ. ಅಂತಿಮವಾಗಿ ಹೇಳೋದಾದ್ರೆ, ಎಲ್ಲವೂ ನಮ್ಮ ಕೈಯಲ್ಲೇ ಇದೆ. ನಮ್ಮ ಸಂತೋಷವನ್ನು ಹೊರಗಿನ ವಸ್ತುಗಳಲ್ಲಿ ಹುಡುಕೋದು ಬಿಟ್ಟು ನಮ್ಮೊಳಗೆ ಕಂಡುಕೊಳ್ಳಬೇಕು. ನಮ್ಮ ಭಾವನೆಗಳಿಗೆ ನಾವೇ ಬೆಲೆ ಕೊಡಬೇಕು. ಯಾಕಂದ್ರೆ ಜೀವನದ ಕೊನೆವರೆಗೂ ನಮ್ಮ ಜೊತೆ ಬರೋದು ನಾವು ಸಂಪಾದಿಸಿದ ವಸ್ತುಗಳಲ್ಲ, ನಾವೇ. ಹಾಗಾದ್ರೆ ಈ ಒಂದು ಅಂತಿಮ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ನಿಮ್ಮ ಸಂತೋಷದ ಕೇಂದ್ರಬಿಂದು ಎಲ್ಲಿದೆ? ನೀವು ಖರೀದಿಸುವ ವಸ್ತುಗಳಲ್ಲಿದೆಯಾ ಅಥವಾ ನಿಮ್ಮೊಳಗೆ, ನಿಮ್ಮ ಸಂಬಂಧಗಳಲ್ಲಿದೆಯಾ? ಇದರ ಬಗ್ಗೆ ಖಂಡಿತ ಯೋಚಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.